ಸೊ ದೇವರಲ್ಲಿ ಬಹಳ ಭಕ್ತಿ. ಆ್ಯಬ್ಸಲ್ಯೂಟ್ಲಿ. ಈಗ ನಂಬುವ ವರ್ಗ ಒಂದು, ನಂಬದೇ ಇರೋ ವರ್ಗ ಒಂದು, ಹಾಗೆಲ್ಲ ತೊಗೊಂಡಾಗ ಏನಾಗುತ್ತೆ, ನಂಬುದವನು ಅದಕ್ಕೊಂದು ದೇವರು ಅಂತ ಒಂದು ಹೆಸರು ಇಡ್ತಾನೆ, ಅದು ನನ್ನ ಇಷ್ಟ ದೇವರು ಅಂತ ಹೇಳ್ತಾನೆ, ಅವನು ಪೂಜಿಸೋ ಒಂದು ರೀತಿ ಹೋಗುತ್ತೆ. ನಂಬದೇವ್ರನ್ನ ಸೈಂಟಿಫಿಕ್ ಅಪ್ರೋಚಲ್ಲಿ ಹೋಗ್ತಾನೆ, ಅವನೊಂದು ಎನರ್ಜಿ ಅಂತ ಕರಿಬೋದು. ಇಲ್ಲ ನಾನು ಏನೂ ನಂಬಲ್ಲ, ನಾನು ಮಾಡ್ತಾ ಇರೋದೇ ನಾನು ಸತ್ಯ, ನಾನೇ ಹತ್ಕೊಂಡು ಕಾರ್ ಹತ್ಕೊಂಡು ಇಲ್ಲಿವರೆಗೂ ಬಂದಿದ್ದು, ನಾನೇ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದು, ನನ್ನ ತಿಳುವಳಿಕೆ ಮಟ್ಟದಲ್ಲೇ ನಾನು ಈ ಪ್ರಶ್ನೆನ ಕೇಳ್ತಾ ಇರೋದು, ನನ್ನ ತಿಳುವಳಿಕೆ ಮಟ್ಟದಲ್ಲಿ ಉತ್ತರ ಹೇಳ್ತಾರೆ ಅಂದರೆ ಅವನು ಅದು ವೆಲ್ಕಮ್. ಬಟ್ ನಮ್ಮ ಪ್ರಶ್ನೆ ಅಂಥವ್ರಿಗೆ ನಾವೇನು ಅಂತಂದರೆ, ನೀನೇ ಮಾಡ್ತಿದ್ಯಾ ಅಂತಂದರೆ, ಇವಾಗ ಒಂದು ಹಾರ್ಟ್ ಒಂದು ಬೀಟ್ ಆಗ್ತಿದೆಯಲ್ಲಪ್ಪ, ಅದು ಯಾರು ಮಾಡ್ತಾ ಇರೋದು ಕೂತ್ಕೊಂಡು? ನೀನೇ ಎಲ್ಲ ಮಾಡ್ತಿದ್ಯಾ ಅನ್ನೋದಾದರೆ ನೀನೇ ಹೊಡ್ಕೊಂಡು ಆಡ್ಬಿಟ್ನು ನೀನೇ ದಿನ ಬೆಳಗ್ಗೆ ಇಷ್ಟು ಸತಿ ಹೊಡ್ಕೊಂಡ್ರೆ, ಈಗ ಅಲಾರಾಮ್ ಕ್ಲಾಕ್ ಇಟ್ಟರೆ ಇಷ್ಟು ತಿರುಗುತ್ತೆ ಅಂತಾರಲ್ಲ, ಹಂಗೆ ನೀನೇನು ತಿರುಗಿಸ್ಕೊಂಡು ನೀನು ಬಂದಿಲ್ವಲ್ಲ, ಹೋಗಲಿ ನೀನು ಹುಟ್ಟೇ ನಿನ್ನ ಕೈಯಲ್ಲಿ ಇರಲಿಲ್ವಲ್ಲ, ಮತ್ತು ಹೆಂಗೆ ಎಲ್ಲವೂ ನಾನೇ ಮಾಡ್ತಾಯಿದ್ದೀನಿ ಅಂತ ಹೆಂಗೆ ಹೇಳ್ತೀಯ? ಸೊ ಇವರ ಲಿಮಿಟೆಡ್, ನಿನ್ನದೊಂದು ಲಿಮಿಟೇಷನ್ ಇದೆ, ಆ ಲಿಮಿಟೇಷನ್ ಮೇಲೆ ಮೀರಿದ್ದೇನೋ ಒಂದು ಇದೆ ಅನ್ನೋದನ್ನು ನಾವು ಅದನ್ನು ದೃಢವಾಗಿ ಹೇಳ್ತೀವಿ. ಯಾವಾಗ ಮಿರಾಕಲ್ ಬಗ್ಗೆ ನಿಮಗೆ ನಂಬಿಕೆ ಬಂತು? ಏನಾದರೂ ಒಂದು ಘಟನೆ ಇತ್ತಾ ಲೈಫಲ್ಲಿ? ಅಂದರೆ ಈ ಕ್ಷಣದಿಂದ ನನ್ನ ಜೀವನದಲ್ಲಿ ನಾನು ಅದ್ರ ಬಗ್ಗೆ ನಂಬ್ತೀನಿ, ಒಂದು ಶಕ್ತಿ ಬಗ್ಗೆ ನಂಬ್ತೀನಿ ಅಂತ? ಎಕ್ಸಾಕ್ಟ್ಲಿ ಆ ಥರದ್ದೇನೋ ದಿಢೀರ್ ಅಂತಲ್ಲ, ನನಗೆ ಯಾವುದೋ ಒಂದು ಟ್ರಬಲ್ ಸಿಚುವೇಶನ್ ಇಲ್ಲ. ನಾನು ಅದನ್ನೇ ಹೇಳ್ತೀನಲ್ಲ, ನಿಮ್ಗೇನಾಗುತ್ತೆ, ಎವ್ರಿ ಪ್ರಾಬ್ಲಮ್ನ ನೋಡುವ ರೀತಿಯಲ್ಲಿ ಇದು ನಮಗೆ ಸಿಗ್ತಾ ಹೋಗುತ್ತೆ ಲೈಫಲ್ಲಿ. ಯಾವ ಥರ ಬೇಕಾದ್ರೆ ಇರ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಹೆಂಗೆ ತೊಗೊಳ್ಳಿ, ನಾನು ಪ್ರೊಫೆಷನಲ್ ಹೇಳೋದಾದರೆ, ಓಕೆ, ಚಿಕ್ಕ ವಯಸ್ಸಲ್ಲಿ ಒಂಥರದ ಪಾತ್ರ ಬರ್ತಾಯಿತ್ತು, ಒಂಥರದ ನಿರ್ದೇಶಕರೆಲ್ಲ ಪರಿಚಯ ಇದ್ದರು, ಒಂಥರ ಸಿನಿಮಾ ಸಿಗ್ತಾಯಿತ್ತು. ಈಗ ದೊಡ್ಡವನಾದ್ಮೇಲೆ ಯಾಕೆ ಅದೇ ಥರ ಪಾತ್ರ, ಅದೇ ಥರ ನಿರ್ದೇಶಕರಿಂದ ನಂಗೆ ಸಿಗಲ್ಲ, ಅವರಿಂದ ನನಗೆ ಯಾಕೆ ಕರೆ ಬರಲ್ಲ, ಈಗ ಗೊತ್ತಲ್ವ ನಿಮ್ಗೆ ನಾನು ಯಾರು ಅಂದ್ಬಿಟ್ಟು ಅಂತ, ನೀವೇ ನನಗೆ ಯಾಕೆ ಮತ್ತೆ ಕರೆಯಲ್ಲ ಅನ್ನೋದೊಂದು ಪ್ರಶ್ನೆ ಉಟ್ಕೊಳ್ಳೋ ಥರನೂ ಇರ್ಬೋದು. ಅಥವಾ ಇನ್ಯಾವುದೋ ಒಂದನ್ನು ಹೀಗೆ 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 ಮಾಡಿದ್ರೆ ಅದು ಹೀಗೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿರ್ತೀವಿ ನಾವು. ಬಟ್ ನೀವು ಹೀಗೆ 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 ಮಾಡಿದಾಗ ಅದು ಹಾಗೆ ಅಂತ ಒಂದು ರಿಸಲ್ಟ್ ಬರುತ್ತೆ. ಓಕೆ, ಇದು ಯಾಕೆ ಹಾಗಾಯಿತು, ಹಿಂಗೆ ಮಾಡಿದ್ರೆ ಹೀಗೆ ಬರಬೇಕಲ್ಲ ಅಂತ. ಈ ಎಲ್ಲ ಪ್ರಶ್ನೆಗಳಿಂದ ನಮಗೆ ಒಂದು ಸಮಥಿಂಗ್ ಬಿಯಾಂಡ್ ಅವರ್ ಕಂಟ್ರೋಲ್ ಅನ್ನೋದನ್ನು ಹುಡ್ಕೊಂಡು ಹೋಗಬೇಕು ಅಂತ ಮನ್ಸಿಗೆ ಬಂದುಬಿಡುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನು ಅದನ್ನು ನಂಬ್ತೀನಿ. ಆ್ಯಂಡ್ ನಾನು ಅದೇ ಹೇಳ್ತೀನಲ್ಲ, ಚಿಕ್ಕ ವಯಸ್ಸಿಂದ ಮೇ ಬಿ ಅದು ಇನ್ಬಿಲ್ಟ್ ಏನೋ ಗೊತ್ತಿಲ್ಲ, ನಮ್ಮ ಅಪ್ಪನೂ ಹೇಳ್ತಿರ್ತಾನೆ, ಅಮ್ಮನೂ ಹೇಳ್ತಿರ್ತಾನೆ, ಸುಮ್ಮನೆ ಒಂದು ಪೇಪರ್ ಪೆನ್ ಕೊಟ್ಬಿಟ್ಟು ಬರೀ ಅಂತಂದರೆ ಹಿಂಗೆ ಲಿಂಗ ಬರೆಯೋದು, ಹಿಂಗೇನೋ ಗಣೇಶ ಬರೆಯೋದು, ಈ ಥರನೇ ಡ್ರಾಯಿಂಗ್ ಕೂಡ ನಾನು ಅದೇ ಥರ ಬರೀತಾ ಇದ್ದಂತೆ. ಸೊ ಅದರ ಆಸಕ್ತಿಗಳು, ಆ ನಂಬಿಕೆಗಳು, ಮತ್ತು ನೀವು ಬೆಳೆದು ಬರುವ ವಾತಾವರಣ ಎಲ್ಲವೂ ನಿಮ್ಮನ್ನು ಅದ್ರ ಕಡೆಗೆ ಇದು ಮುಖ ಮಾಡುತ್ತೆ. ಬಟ್ ವೆನ್ ಯು ಗೋ ಆನ್ ಅಲ್ವಾ, ನೀವು ಡೀಪರ್ ಹೋಗ್ತಾ ನಿಮಗಿದು ಕಾನ್ಸೆಪ್ಟ್, ಇದು ಬೇರೆ ಥರ, ಇದು ಬೇರೆ ಥರ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚೈಲ್ಡ್ ಆರ್ಟಿಸ್ಟ್ ಆದಾಗ ನಿಮಗೆ ಸುತ್ತಮುತ್ತ ಇರೋ ಎಲ್ಲ ಅಟೆನ್ಷನ್ನು ಸಿಗುತ್ತೆ, ಎಲ್ಲರೂ ನಿಮ್ಮನ್ನು ಮುದ್ದಾಡ್ತಾರೆ, ಒಂದು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಬಟ್ ಒನ್ ಫೈನ್ ಡೇ ಆಫರ್ಗಳು ಸ್ಟಾಪ್ ಆಗುತ್ತೆ, ಸ್ವಲ್ಪ ದೊಡ್ಡವರು ಆಗ್ತಾ ಇದ್ದ ಹಾಗೆ ಫಿಲ್ಟರ್ ಆಗುತ್ತೆ. ಅದನ್ನ ಹೆಂಗೆ ನೀವು ಡೈಜೆಸ್ಟ್ ಮಾಡ್ಕೊಂಡ್ರಿ? ಇಲ್ಲ, ಇಮಿಡಿಯೇಟ್ ಡೈಜೆಸ್ಟ್ ಆಗಲ್ಲ, ಅದು ಹೆಂಗದು? ಅದೇ ಡೈಜೆಸ್ಟ್ ಆಗಲ್ಲ, ಅದೇ ಸಮಸ್ಯೆಗೆ ದಾರಿ ಆಗೋದು. ಇದೇನಕ್ಕೆ ಇದು ಈ ಥರ ಹಿಂಗೆ ಫಿಲ್ಟರ್ ಆಗ್ತದೆ, ಇದ್ಯಾಕೆ ಹಿಂಗಾಗ್ತದೆ, ಹಂಗಾಗ್ತದೆ. ಸೊ ಇವಾಗೇನಾಗುತ್ತೆ, ನೀವು ನಿಮ್ಮದೇ ಬೇರೆ ಕಾರ್ಡ್ಸ್ನ ಪ್ಲೇ ಮಾಡಬೇಕಾಗುತ್ತೆ. ಇಷ್ಟು ದಿನ ನೀವು ಈ ಸೆಟ್ ಆಫ್ ಕಾರ್ಡಲ್ಲಿ ನೀವು ಒಂದು ಶೋ ಮಾಡ್ತಾ ಇರ್ತೀರ, ಇವಾಗ ಇದು ವರ್ಕ್ ಆಗಲ್ಲ. ನೀವು ಆವಾಗ ನಿಮ್ಮೊಳಗೊಬ್ಬ ಟೆಕ್ನಿಷಿಯನ್ ಉಟ್ಕೊತಾನೆ, ಓಕೆ ನಾನು ಡಿರೆಕ್ಟ್ ಮಾಡಬೇಕು, ಓಕೆ ನನಗಿದು ಆ್ಯಕ್ಟಿಂಗ್ ಸಾಕು ಅನ್ನಿಸ್ತಾ ಇದೆ. ಸೊ ಅದು ಎಲ್ಲ ಒಂದು ಕಡೆ ಬೋರ್ ಅನ್ನಿಸ್ತು ಅಂತಂದ್ರೆ, ಓಕೆ ನಾನು ಆ್ಯಂಕರಿಂಗ್ ಮಾಡಬೇಕು, ಓಕೆ ನಾನು ಪ್ರೊಡಕ್ಷನ್ ಮಾಡಬೇಕು, ಓಕೆ ನಾನು ಎಲ್ಲ ರಂಗದಲ್ಲೂ ಇದ್ದಾಗ ನನಗೆ ಆಟ ನೀಟಾಗಿ ಗೊತ್ತಿರುತ್ತೆ. ಸೊ ಯಾವ ಕಾರ್ನರಿಂದ ಬೇಕಾದ್ರೂ ನಾನು ಗೋಲ್ ಹೊಡಿಬೋದು ಅನ್ನೋದು ಒಂದು ಗೊತ್ತಾಗುತ್ತೆ. ಇದೆಲ್ಲವೂ ಹಂತವಾಗಿ ಗೊತ್ತಾಗ್ತಕ್ಕಂಥದ್ದು. ಸೊ ಯಾರೋ ಒಬ್ಬರಿಗೆ ಯಾವುದೋ ಒಂದು ವಿಚಾರ ಕೈ ಹಿಡಿದಿರುತ್ತೆ, ಅವ್ರಿಗೆ ಅದೇ ಕೊನೆವರೆಗೂ ಊಟ ಕೊಟ್ಕೊಂಬಂದ್ಬಿಡುತ್ತೆ, ಅದು ಬೇರೆ ವಿಚಾರ, ಅದು ಅವ್ರ ಇಚ್ಛೆ ಮತ್ತು ಅವ್ರ ಪ್ಯಾಕೇಜ್ ಆಫ್ ಲೈಫ್ ಅದು. ಇನ್ನು ಕೆಲವರಿಗೆ ಲೈಫ್ ಈ ಥರನೂ ಒಂದು ಆಫರ್ ಮಾಡುತ್ತೆ, ನೀನು ಇದನ್ನು ಕಲಿ, ನೀನು ಇದನ್ನು ಕಲಿ, ನೀನು ಇದನ್ನು ಕಲಿ, ನೀನು ಇದನ್ನು ಮಾಡು ಅಂತ. ಆವಾಗ ಇದೆಲ್ಲವೂ ಮಾಡಬೇಕಾಗುತ್ತೆ ಲೈಫಲ್ಲಿ. ಸೊ ನಾನು ಅದಕ್ಕೆ ಹೇಳಿ, ನಾನು ಟಿ ವಿ ಮಾಡಿದ್ದೀನಿ, ನಾನು ರೇಡಿಯೋ ಜಾಕ್ ಕೂಡ ಮಾಡಿದ್ದೀನಿ ಒಂದೂವರೆ ವರ್ಷ. ಸೊ ಈ ಎಲ್ಲ ಆರ್ಟ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಎಲ್ಲವನ್ನೂ ನಾನು ಟಚ್ ಮಾಡಿ ಐ ಹ್ಯಾವ್ ಟೇಸ್ಟೆಡ್ ದಟ್ ವಾಟರ್. ಇದು ನೀವು ಸರ್ವೈವಲ್ ಅಂತನಾದ್ರು ತಿಳ್ಕೊಳ್ಳಿ, ಅಥವಾ ಸ್ಕಿಲ್ ಅಪ್ಗ್ರೇಡ್ ಅಂತನಾದ್ರು ತಿಳ್ಕೊಳ್ಳಿ, ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು ನಾವು. ಸೊ ಹಾಗಾಗಿ ಇನ್ ಎ ವೇ ಐ ಆಮ್ ವೆರಿ ಥ್ಯಾಂಕ್ಫುಲ್. ಯಾಕಂದ್ರೆ ತೊಗೊಂಡೋಗಿ ಎಲ್ಲೇ ಬಿಸಾಕಿದ್ರು ಬದುಕಕ್ಕೆ ಬರುತ್ತಲ್ಲ ಒಂದು ಲೆಕ್ಕಾಚಾರದಲ್ಲಿ. ಬರೀ ಬಾವಿ ಕಪ್ಪೆಯಾಗಿ ಉಳಿದಿಲ್ವಲ್ಲ, ಸಮುದ್ರದಲ್ಲಿ ಬಿಟ್ಟರೆ ಒಂದು ತಕ್ಕ ಮಟ್ಟಿಗೆಲ್ಲ ಒಂದು ಬಂಡೆಗಳು ಸಿಗೋವರೆಗೂ ಒಂದು ದಡ ಬರೋರು ಬರೋ ಥರ, ನದಿಲಿ ಬಿದ್ದರೆ ಒಂಥರ ಡೈ ಹೊಡ್ಕೊಂಡು ಬರೋ ಥರ. ಸ್ಟ್ರಗಲ್ ಅನ್ಸಲ್ವಾ ಯಾವಾಗಲೂ? ಅದು ಸ್ಟ್ರಗಲ್ ಇದ್ದೇ ಇರುತ್ತೆ. ನಿಮ್ಗೆ ಅದನ್ನೇ ಹೇಳೋದು ನಾನು ನಿಮಗೆ. ಸ್ಟ್ರಗಲ್ ಇಲ್ಲದೆ ಏನು ಲೈಫ್ ಇರುತ್ತೆ, ಮಜಾ ಏನು ಅಂತ. ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರಿವರ್ ಆ್ಯಂಡ್ ಪಾಂಡ್. ಓಕೆನಾ? ನದಿ ಹರ್ಕೊಂಡು ಹೋಗ್ತಾ ಇರುತ್ತೆ, ಮೇಲಿಂದ ಧುಮುಕುತ್ತೆ, ಹಳ್ಳ ಕೊಳ್ಳ ಸುತ್ತುತ್ತೆ, ಗಿಡ ಮರ ಎಲ್ಲ ಕೊನೆಗೆ ಶಾಂತವಾಗಿ ಹೋಗಿ ಸಮುದ್ರನ ಸೇರುತ್ತೆ. ಪಾಂಡ್ ಒಂದೇ ಕಡೆ ಇರುತ್ತೆ, ಪಾಚಿ ಕಟ್ಬಿಡುತ್ತೆ.
ಸೊ ಏನು ಮಜಾ ಏನಿದೆ ಲೈಫಲ್ಲಿ. ಸೊ ತುಂಬ ಬಿಸಿಲಾಯಿತು ಅಂದರೆ ಕೆರೆ ಬತ್ತೋಗುತ್ತೆ, ನದಿ ಯಾವತ್ತೂ ಬತ್ತಲ್ಲ. ಕನಿಷ್ಠ ಪಕ್ಷ ಸ್ವಲ್ಪ ನೀರು ಕಮ್ಮಿ ಆಗ್ಬೋದೇ ಹೊರತು ನದಿ ಬತ್ತೋಗಿರೋದು ಅನ್ನೋ ಥರದ್ದು ಎಲ್ಲೂ ಇಲ್ಲ. ಅದು ಕಲುಷಿತ ಆಗ್ಬೋದು ನಾವು ಮಾಡೋ ಕಲುಷಿತದಿಂದ, ಬಟ್ ಅದರ ಮೂಮೆಂಟ್, ಅದರ ಫ್ಲೋ ಯಾವತ್ತೂ ಅದು ನಿಲ್ಲಲ್ಲ, ಅದು ಹೋಗ್ತಾ ಇರುತ್ತೆ. ಸೊ ಅದನ್ನು ಈಸಿಯಾಗಿ ಹೋಗಿ ಸಮುದ್ರಕ್ಕೆ ಸೇರು ಅಂತಂದ್ರೆ ಅಲ್ಲಿ ಏನಿರುತ್ತೆ ಮಜಾ ಅಂತ ನಾನು ಹೇಳ್ತೀನಿ. ಸೊ ಆನಂದ ನದಿ ನಾನು ಅಂತಲ್ಲ, ಎಲ್ಲರ ಲೈಫು ನದಿನೇ. ನೀವು ಹಾಗೆ ಅಂದ್ಕೊಂಡಾಗ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ಇಲ್ಲ ನಾನು ನಿಂತು ನೀರು ಅಂತ ಫೀಲ್ ಆಗಿಬಿಟ್ರೆ ಅದು ನಿಂತು ನೀರು ಫೀಲ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾನು ನದಿ, ನಾನು ಹ್ಯಾವ್ ಟು ಮೂವ್ ಆನ್. ಅದನ್ನು ಅಂಡರ್ಲೈನ್ ಮಾಡಿಕೊಂಡ್ರೆ ಯು ವಿಲ್ ಮೂವ್. ಚೈಲ್ಡ್ ಆರ್ಟಿಸ್ಟ್ಗಳಾಗಿ ಬಹಳಷ್ಟು ಜನ ಬರ್ತಾರೆ, ಹಾಗೆ ಕಳೆದು ಹೋಗ್ಬಿಡ್ತಾರೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಿನಿಮಾ ಇಂಡಸ್ಟ್ರಿ ಬೇಡ ಅನ್ನೋ ನಿರ್ಧಾರ ತೊಗೊಂಡ್ಬಿಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಆಫರ್ಗಳ ಕೊರತೆ ಇರುತ್ತಾ, ಅವರಿಗೆ ಸಾಕು ಅನ್ಸತ್ತಾ, ಪ್ರೆಷರಾ, ಏನು ಕಾರಣ? ಇಲ್ಲ, ನನಗೆ ಬಹುತೇಕ ಏನಾಗುತ್ತೆ ನನಗೆ ಅಂದರೆ 2 ಥರ ಬರುತ್ತೆ ಮೇಡಮ್. ಒಂದು ಇಂಟ್ರೆಸ್ಟ್ ಲೆವೆಲ್ ಕೂಡ ಕೌಂಟ್ ಆಗುತ್ತೆ, ಓಕೆನಾ. ಆಮೇಲೆ ಇನ್ನೊಂದು, ನಾನು ನನ್ನ ಜೊತೆಯಲ್ಲಿ ಮಾಡಿದಂಥ ಸಹ ಕಲಾವಿದರು ಅವರು ಅದೇ ಒಂದು ಜನ್ರೇಷನ್ ಇನ್ನೂ ಇದೆಯಾ ಇಲ್ವಾ, ಅದೊಂದು ನನ್ನದೊಂದು ಪ್ರೀತಿಯ ಕಂಫರ್ಟ್ ಝೋನು, ನನ್ನದೊಂದು ಎರ ಇರುತ್ತೆ. ಅದರ ಚೇಂಜ್ ಓವರ್ಸ್ ಇರ್ಬೋದು, ಅಥವಾ ವೈಯಕ್ತಿಕವಾಗಿ ನನಗೇನೆ ಬೇಡ ಅಂತಲೂ ಅನಿಸ್ಬೋದು. ನಿಮ್ಗೆ ಅದೇ ಹೇಳ್ತೀವಲ್ಲ, ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಸಿಗೋದು ಕೂಡ ಭಾಳ ಬೇಗ ಬೋರ್ ಆಗುತ್ತೆ, ಸಾಕಪ್ಪ ಇದು ಅಂತಲೂ ಅನಿಸುತ್ತೆ. ಬಹುತೇಕ ಎಲ್ಲರದು ಅದೇ ಅಂತಲೇ ನಾನು ಭಾವಿಸ್ತೀನಿ. ಈಗ ನನಗೆ ಬಂದಿಲ್ವಾ, ಅದು ನನಗೂ ಬಂದಿತ್ತು. ನಾನು ಬೇರೆ ಮಾಡಿಲ್ವಾ, ಬೇರೆ ಪ್ರಯತ್ನ ಪಟ್ಟೆ, ಬಟ್ ನಂಗೆ ಬೇರೆ ಎಲ್ಲೂ ವರ್ಕ್ ಆಗಿಲ್ಲ, ಮತ್ತದು ಹೇಳ್ಕೊಂಡು ಇದಕ್ಕೆ ಬರ್ತಾಯಿತ್ತು. ಸೊ ನನ್ನ ಕೇಸ್ ಆ ಥರದ್ದು. ಸೊ ಒಬ್ಬೊಬ್ರದ್ದು ಏನಾಗುತ್ತೆ, ದೇ ಫೀಲ್ ಹ್ಯಾಪಿ, ಓಕೆ ಐ ಹ್ಯಾವ್ ಡನ್ ಗುಡ್ ಅಚೀವ್ಮೆಂಟ್. ನನಗೆ ಈ ಕ್ಷೇತ್ರದಿಂದ ಬೇರೆ ನೋಡೋದಿರುತ್ತೆ ಅಂತಿರುತ್ತೆ. ಅಲ್ಲಿ ಹೋಗಿ ಸಕ್ಸಸ್ ಕಂಡ ಮೇಲೆ ಅದ್ರ ಮುಂದೆ ಈ ಸಕ್ಸಸ್ ತಿರ್ಗಾ ಒಂದು ಸ್ವಲ್ಪ ಚಿಕ್ಕದಾಗೆ ಅಂತ ಅನ್ನಿಸ್ಬೋದು. ಸೊ ಹಾಗಾಗಿ ಅವ್ರು ವಾಪಸ್ ಬರೋ ನಿರ್ಧಾರನ ಕೆಲವರು ತೊಗೊಳ್ಬೋದು, ತೊಗೊಳ್ದೇನೂ ಇರ್ಬೋದು. ಅದು ವೈಯಕ್ತಿಕ ಚಾಯ್ಸ್. ಡೈಲಿಮಾ ಹೆಂಗಿರುತ್ತದು? ಹೈ ಸಕ್ಸಸ್, ಆವ್ರೇಜ್ ಸಕ್ಸಸ್? ಇಲ್ಲ, ಅದು ಡಿಲಮಾ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಏನಾಗುತ್ತೆ, ಚಾಯ್ಸ್ ಅಂತ ಹೇಳ್ತೀನಿ ಯಾವಾಗಲೂ ನಾನು. ಚಾಯ್ಸ್ ಒಂದು, ಆಮೇಲೆ ಒಂದು ಪಾಯಿಂಟಲ್ಲಿ ಒಂದು ಕ್ಲಾರಿಟಿ ಬಂದುಬಿಡುತ್ತೆ, ತುಂಬ ಕ್ಲಾರಿಟಿ ಬರುತ್ತೆ. ಇಲ್ಲ, ನನಗೆ ಐ ವಿಲ್ ಡೂ ದಿಸ್, ನಾನು ಇದನ್ನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಒಂದು ಕ್ಲಾರಿಟಿ ಬಂದಾಗ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ಓಕೆ, ಕ್ಲಾರಿಟಿ ಇದು ನೀವು ಮಾತಾಡ್ತಿರೋದು ಇಟ್ಸ್ ಪಿಕ್ಚರ್ ಪರ್ಫೆಕ್ಟ್ ಆನಂದ್. ಅಂದರೆ ಒಂದು ಲೈಫ್ ಹಿಂಗಿದ್ರೆ ಚಂದ ಅನ್ಸೋ ಅಷ್ಟು ನೀವು ಇದನ್ನು ಲೈಫ್ನ ಇಷ್ಟು ಈಸಿಯಾಗಿ ತಗೋತಿದ್ದೀರಾ. ಬಹಳಷ್ಟು ಜನ ತುಂಬ ತಡಬಡಾಯಿಸ್ಬಿಡ್ತಾರೆ, ತುಂಬ ಅಳ್ಳಾಡೋಗ್ತಾರೆ. ಏನು ರೀಸನ್ ನಿಮ್ಮ ಪ್ರಕಾರ? ನನಗೆ ಅದಕ್ಕೆ ನನಗೆ ಆಧ್ಯಾತ್ಮ ನನಗೆ ತುಂಬ ದೊಡ್ಡ ಫೌಂಡೇಶನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಓಕೆನಾ. ನಾನು ನಿಮಗೆ ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ಲಾ ಟ್ರೈ ಮಾಡ್ತೀನಿ. ನೀವು ಹೇಳಿದಕ್ಕೆ ನನಗೆ ಜ್ಞಾಪಕ ಬರ್ತಾ ಇದೆ ಇವಾಗ. ಇನ್ನು ಹೆಂಗೆ ಹೇಳಿ ಅರ್ಥ ಮಾಡಿ, ಇವಾಗ ಕೆಲವು ಮಕ್ಕಳಿಗೆ ಆಟ ಸಾಮಾನು ಕೊಡ್ತೀವಿ, ಓಕೆ, ಅವರ ಜೊತೆ ಆಟ ಆಡ್ತಾ ಇರುತ್ತೆ, ತುಂಬ ಚೆನ್ನಾಗಿ ಆಟ ಆಡ್ತಾವೆ. ಇನ್ನು ಕೆಲವು ಮಕ್ಕಳಿಗೆ ಆಟ ಸಾಮಾನು ನೀವು ಕೊಟ್ಟಿದ ತಕ್ಷಣ ಒಂದು ಸ್ಕ್ರೂ ಡ್ರೈವರ್ ಹುಡುಕ್ತವೆ, ಓಕೆ, ಅದು ಬಿಚ್ಚು ಒಳಗಡೆ ಹೆಂಗಾಗಿದೆ ಅದನ್ನು ನೋಡೋರ್ಗೂ ಅವ್ರಿಗೆ ಸಮಾಧಾನ ಆಗಿರೋ. ನೋಡಿದ್ದೀರ ಅಂತ ಮಕ್ಕಳನ್ನ? ಹೊಸ ಆಟ ಸಾಮಾನು, ಫರ್ಗೆಟ್ ಅಬೌಟ್ ಹಳೇದು, ಅದು ಹೆಂಗೆ ಮಾಡಿದ್ದಾರೆ ಅಂತೆಲ್ಲ ನೋಡಿ ಮತ್ತೆ ಅದನ್ನು ಅಸೆಂಬಲ್ ಮಾಡಿ ಆಮೇಲೆ ಆಟ ಆಡೋವಂಥದ್ದು. ಇಲ್ಲಿ 2 ಕ್ಯಾಟಗರಿ ಬಂತು. ಬಟ್ ಬಹುತೇಕ ಕ್ಯಾಟಗರಿ ಏನು, ಕೊಟ್ಟಿದ್ದ ಆಟ ಸಾಮಾನು ಇಟ್ಕೊಂಡು ಆಟ ಆಡೋವಂಥ ಮಕ್ಕಳು. ಈಗ ಆಟ ಸಾಮಾನು ಯಾವುದೋ ಒಂದು ಪಾಯಿಂಟಲ್ಲಿ ಮುರಿದೋಯ್ತು ಅಂತ ಅಂದ್ಕೊಳ್ಳೋಣ, ಈ ಮಗು ಅಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಈ ಮಗು ಅಳಲ್ಲ. ಯಾಕೆ, ಇದು ಮೊದಲೇ ಸ್ಕ್ರೂ ಡ್ರೈವರ್ ಇಟ್ಕೊಂಡು ಎಲ್ಲ ನೋಡಿತ್ತಲ್ಲ ಒಳಗೆ, ಇದು ಎಲ್ಲಿ ಮುರಿದಿದೆ, ಯಾಕೆ ಈಗ ಆಟ ಸಾಮಾನು ಮೊದಲಿನ ಥರ ಇಲ್ಲ, ಹಿಂಗೆ ಎಳೆದ್ಬಿಟ್ಬಿಟ್ರೆ ಕಾರ್ ಯಾಕೆ ಮತ್ತೆ ಮುಂದೆ ಹೋಗ್ತಾ ಇಲ್ಲ ಅಂತ ಇದಕ್ಕೆ ಗೊತ್ತಿದ್ದಕ್ಕೆ ಈಗ ಓಪನ್ ಮಾಡಿ ಅದೇ ರಿಅಸೆಂಬಲ್ ಮಾಡುತ್ತೆ. ಅಥವಾ ಹೋಗಿ ಅಪ್ಪನ ಕೇಳುತ್ತೆ, ಇದರಲ್ಲಿ ಹಿಂಗೆ ಆಗಿದೆ, ಇದು ನನಗೊಂದು ತಂದುಕೊಡು, ಇದು ನಾನು ರೆಡಿ ಮಾಡ್ಕೊತೀನಿ ಅಂತ. ಮತ್ತೆ ಅದು ತಂದುಕೊಟ್ಮೇಲೆ ಆಟ ಸಾಮಾನು ಜೊತೆ ಅದು ಆಟ ಆಡುತ್ತೆ. ಇಷ್ಟೇ 2ರಲ್ಲೂ ಇರೋ ಡಿಫ್ರೆನ್ಸ್. 2 ಥರದ ಜನನೇ ಇರೋದಿಲ್ಲ. ನಾನು ಯಾರು ಆಧ್ಯಾತ್ಮದಲ್ಲಿ ಸ್ಟ್ರಾಂಗ್ ಇದ್ದಾರೆ ಅವರು 2ನೇ ಕ್ಯಾಟಗರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಮೊದಲನೇ ಕ್ಯಾಟಗರಿಯವರು ಸಿಕ್ಕಿದ ಆಟ ಸಾಮಾನು ಜೊತೆ ಇಟ್ಕೊಂಡು ಆಟ ಆಡೋವಂಥವ್ರು, ಅದು ಮುರಿದೋದ್ಮೇಲೆ ಅಳೋವಂಥವ್ರು. ಯಾಕೆ ಅವ್ರಿಗೆ ಅದಾದ್ಮೇಲೆ ಏನು ಅಂತ ಗೊತ್ತಿಲ್ಲ, ಅದು ಯಾಕೆ ಮುರಿದೋಯ್ತು, ಇಷ್ಟು ದಿನ ಚೆನ್ನಾಗಿ ಓಡ್ತಾಯಿತ್ತು, ಯಾಕೆ ಏನಾಯಿತು, ಅದಕ್ಕೆ ಯಾಕಂದ್ರೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಅವರು ಪ್ರಯತ್ನವೇ ಪಟ್ಟಿಲ್ಲ ಯಾವತ್ತು ಲೈಫಲ್ಲಿ. ಈಗ ಈ ಆಟ ಸಾಮಾನು ಮುರಿಯೋ ಹಾಗೆ ಮಾಡಿದ್ದು ವಿಧಿ. ಓಕೆ, ಆ ವಿಧಿಗೆ ನಿಮಗೆ ಈ ಲೆಸನ್ ಕೊಡಬೇಕು ಅಂತ ಇತ್ತು. ಯಾಕೆ, ಇವನು ನೆಕ್ಸ್ಟ್ ಲೆವೆಲ್ ಬೆಳೀಲಿ ಅಂತ ಇತ್ತು, ಅದಕ್ಕೆ ಈ ಥರ ಆಗಲಿ, ಅವನು ಸೆಲ್ಫ್ ಮೇಡ್ ಆಗಲಿ ಅಂತ ವಿಧಿಗಿತ್ತು. ಅದಕ್ಕೆ ಅದು ಆಟ ಸಾಮಾನ ಮುರಿಯಿತು. ಈಗ ನೀನು ಅದರಿಂದ ಒಂದು ಲೆಸನ್ ಕಲ್ತ್ರೆ ನೀನು ನೆಕ್ಸ್ಟ್ ಆಗ್ತೀಯ. ಇದೇ ಡಿಫ್ರೆನ್ಸ್ ಬಿಟ್ವೀನ್. ಇದನ್ನು ನಾನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಈಗ ಸದ್ಗುರು ಜಗ್ಗಿ ವಾಸುದೇವ್ ಅವ್ರದ್ದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂತ ಇದೆ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ನಂಗೆ ಆಚೆ ಇಂಜಿನಿಯರ್ ಅಲ್ಲ ಯಾರು. ಸೊ ನಾನು ಪ್ರಪಂಚಕ್ಕೆ ಹೇಳೋದು ನನ್ನ ಅರ್ಥದಲ್ಲಿ ಏನು ಅಂತಂದರೆ, ಈ ಆಟ ಸಾಮಾನು ಇಟ್ಕೊಂಡು ಆಟ ಆಡಿ ಎಂಜಾಯ್ ಮಾಡಿ ಮುರಿದೋಗ ಅಂತೇಳೋರಲ್ಲ, ಅವರೆಲ್ಲ ಮಾಮೂಲಿ ಇಂಜಿನಿಯರ್ಸ್. ಇದು ಓಪನ್ ಮಾಡಿ ಸ್ವಲ್ಪ ಒಳಗೆ ಏನಿದೆ ನೋಡೋಣ ಅಂತ ನೋಡೋನು ಇನ್ನರ್ ಇಂಜಿನಿಯರ್. ಓಕೆನಾ. ಅವರು ಆ ಥರ ಹೇಳಿದ್ರು, ಅದೊಂದು ಫಿಲಾಸಫಿ, ಅದನ್ನು ನೀವು ತಿಳ್ಕೊಳ್ಳೋದ್ರಿಂದ ನೀವು ಇದನ್ನು ದಾಟ್ತೀರಾ. ಇವಾಗ ಇನ್ನೊಂದು ಲೈಫು,
ಈಗ ಲೈಫ್ ಹಿಂಗಿದೆ, ಇದನ್ನು ಈ ರೀತಿ ಬದುಕಿದ್ರೆ ಚಂದ, ಇದನ್ನ ಹಿಂಗೆ ಅರ್ಥ ಮಾಡ್ಕೊಂಡ್ರೆ ಚಂದ, ಇದು ಹೆಂಗೆ ಕನ್ಸ್ಟ್ರಕ್ಟ್ ಆಯಿತು, ಇದು ಅದಕ್ಕೆ ಮುರಿಯೋಕ್ಕೂ ಒಂದು ಕಾರಣ ಇದೆ, ಇದನ್ನು ನೀವು ತಿಳ್ಕೊಳ್ಳಿ, ದಿಸ್ ಈಸ್ ದ ಆರ್ಟ್ ಆಫ್ ಲಿವಿಂಗ್ ಅಂತ ಇನ್ನೊಬ್ರು ಗುರುಗಳು ಹೇಳಿದ್ರು. ಅವರು ಸದ್ಗುರುಗಳ ಲೆಕ್ಕನೇ, ಶ್ರೀ ರವಿಶಂಕರ್. ಓಕೆನಾ? ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಲವ್ ಫಾರ್ ಬೋತ್ ದೀಸ್ ಗುರುಸ್. ಒಂಥರ ನನಗೆ ಅವ್ಯಕ್ತದ ಗುರುಗಳು ಅಂತ ಹೇಳ್ಬೋದು. ತುಂಬ ವೀಡಿಯೋಸ್ ತುಂಬ ನೋಡ್ತಾರೆ. ಬದುಕೋದು ಹೇಗೆ, ಬದುಕೋದು ಒಂದು ಕಲೆ ಅಲ್ವಾ? ಅದು ಆರ್ಟ್ ಆಫ್ ಲಿವಿಂಗ್ ಅಂದರೆ ಏನರ್ಥ? ಬದುಕೋದು ಒಂದು ಕಲೆ ಅಂತ. ಸೊ ಇದನ್ನು ಇವ್ರು ಹೇಳ್ಕೊಟ್ರು. ಇವಾಗ ನೀವು ಯಾವ್ದಾರು ಒಂದು ಮಾರ್ಗ ಹಿಡಿರ್ಬೇಕಲ್ಲ, ನೀವು ಇದನ್ನು ದಾಟಬೇಕು ಅಂತಂದರೆ ಓಕೆ. ಈಗ ಇದೆರಡು ಆಯಿತು. ಈಗ ನಾನು ಫಾಲೋ ಮಾಡುವ ವಿನಯ್ ಗುರೂಜಿ ಅಂತ ಒಂದು ಲೆಕ್ಕಕ್ಕೆ ಬರೋಣ. ಓಕೆನಾ? ಇವ್ರದ್ದು ಇನ್ನೊಂಥರ ಮಜಾ. ಯಾಕಂದ್ರೆ ಅವ್ರ ಗುರುಗಳು ಇವ್ರಿಗೆ ಹೇಳ್ಕೊಟ್ಟಿದ್ದೇನೆ, ಇವ್ರು ನಮಗೆ ಹೇಳೋರು. ಇವ್ರದ್ದೇನು ಅಂತಂದರೆ ಆರ್ಟ್ ಆಫ್ ಲೀವಿಂಗ್. ಲೀವಿಂಗ್ ಬಿಡೋದು ಅಂತಂದರೆ ವಿಷಯ ಬಿಡೋದು ಅಲ್ಲ. ಇನ್ನೂ ಕರೆಕ್ಟಾಗಿ ಕನ್ನಡದಲ್ಲಿ ಗುರುಗಳು ಪುತ್ತೂರಜ್ಜ ಅಂತಿದ್ರು. ಅವ್ರು ಹೇಳಿದ್ದೇನು ಅಂತಂದರೆ ಎಲ್ಲರೂ ಸಾಯೋದು ಕಲಿರೋ ಅಂತ. ಸಾಯೋದು ಕಲಿರೋ ಅಂತ, ಬದುಕೋದು ಕಲೀರಿ ಅಲ್ಲ, ಸಾಯೋದು ಕಲೀರಿ. ಏನರ್ಥ? ಹಾಂ, ಅಲ್ಲಿ ಬರ್ತೀನಿ. ಅದೇ ಅರ್ಥ, ಅದೇ ಮಜಾ ಇರೋದು. ನಿಮಗೆ ಒಬ್ಬನಿಗೆ ಸಾಯೋದು ಅಂದರೆ ಹೋಗೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾರೋ ಹೋಗ್ಬಿಟ್ರು ಅಂತ ನಾವು ಹೇಳೋದು. ಇದನ್ನು ಕಲ್ತ್ರಿ ಅಂತ ಅಂದ್ಕೊಳ್ಳೋಣ. ಆರ್ಟ್ ಆಫ್ ಹೋಗೋದು. ಹೋಗೋದು ಗೊತ್ತಿರೋ ಅವನಿಗೆ ಬರೋದು ಗೊತ್ತೇ ಇರುತ್ತೆ. ಅಲ್ಲಿ ಚಿರಂಜೀವಿ ಅದೆಲ್ಲ ನೀನು, ಸಾವೇ ಇಲ್ವಲ್ಲ ನಿನಗೆ. ಹೆಂಗಿದೆ ಇದು ನೋಡೋ ರೀತಿ, ಇದು ಹೆಂಗಿದೆ ಮಜಾ. ಈಗ ಭಯ ಏನಪ್ಪ? ಅಲ್ಟಿಮೇಟ್ ಭಯ ಏನಪ್ಪ? ನಾನು ಅಲ್ಟಿಮೇಟ್ ಭಯ ಅದು. ಈಗ ಭಯದಲ್ಲಿ 3 ಥರ ಇದೆ ನಿಮಗೆ. ಅನ್ನ ಭಯ, ಪ್ರಾಣ ಭಯ, ನಾಳೆ ಭಯ. ನಮಗೂ ಇದೆ, ನಿಮಗೂ ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ನಮಗೆ ತಕ್ಕ ಮಟ್ಟಿಗೆ ಗೊತ್ತು ನಮ್ಗೆ ನಾಳೆ ಟ್ಯೂಸ್ಡೇ ಅಂತ ಗೊತ್ತಾ. ಟ್ಯೂಸ್ಡೇ ಬೆಳಗ್ಗೆ ಏನು ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ಭಯ ಇದೆ. ಹೊರಗೆ ಸೀಟ್ ಬೆಲ್ಟ್ ಹಾಕೊಂಬರ್ತೀವಿ ಕಾರಲ್ಲಿ, ಟೂ ವೀಲರ್ನ ಹೆಲ್ಮೆಟ್ ಹಾಕೊಂಬರ್ತೀವಿ, ಭಯ ಇದೆ ಅಲ್ವಾ? ಇದು ನಾಳೆ ಭಯ. ಅನ್ನ ಭಯ, ಚೆಕ್ ಲೇಟ್ ಆದರೆ ಬರೋದು ಆಫೀಸಿಂದ, ಏನು ರೀ 2 ತಿಂಗಳಿಂದ ಪೇಮೆಂಟ್ ಹೋಲ್ಡ್ ಆಗ್ಬಿಟ್ಟಿದೆ, ಯಾಕೆ ಡಬ್ದಕ್ಕಿ ಖಾಲಿ ಆಗ್ತಿದೆ ಮನೇಲಿ, ಅನ್ನ ಭಯ. ಇದೆರಡೂ ತಕ್ಕ ಮಟ್ಟಿಗೆ ಆಯಿತು ಅಂದರೆ ಅಲ್ಟಿಮೇಟ್ ಈಸ್ ಪ್ರಾಣ ಭಯ ಮನುಷ್ಯನಿಗೆ. ಇದು ಇಲ್ಲದೆ ಇರೋನೇ ಇಲ್ಲ. ಇಲ್ಲಿ ನಮ್ದು ಇವ್ರದ್ದೇನು ಅಂತಂದರೆ ಸಾಯೋದನ್ನು ಕಲಿರೋ ಅಂತ. ಇನ್ಫ್ಯಾಕ್ಟ್ ನೀನು ಬಂದಿರೋದೇ ಸಾಯೋದನ್ನು ಕಲಿಯೋಕ್ಕೆ ಅಂತ. ಹಾಂ, ಅದಕ್ಕಿಂತ ಅದ್ಭುತವಾದ್ದೇನು ಕಲಿಯೋಕ್ಕಿದೆ ನಿನಗೆ? ಸೊ ನಿಮ್ಗೆ ಹೇಳ್ತಿಲ್ಲ ನಾನು, ಅವ್ರು ಹೇಳ್ತಾರೆ ಅದಕ್ಕಿಂತ ಕಲಿಯೋದು ನಿನಗೇನಿದೆ ಅಂತ. ಇವಾಗ ಓಕೆ, ಇನ್ನೊಂದು ಅರ್ಧದಲ್ಲಿ ಹೇಳ್ತೀನಿ. ಈಗ ಅಭಿಮನ್ಯು ಅವನು ಸತ್ತಿದ್ಯಾಕೆ? ಬಿಕಾಸ್ ಅವ್ನು ಚಕ್ರವ್ಯೂಹದ ಒಳಗೆ ಬರೋದು ಗೊತ್ತಿತ್ತು, ಅವ್ನು ಹೋಗೋದು ಗೊತ್ತಿರಲಿಲ್ಲ. ನಾವೆಲ್ಲರೂ ನಮ್ಮ ಮಟ್ಟದ ಅಭಿಮನ್ಯುಗಳೇ ಬಂದ್ಬಿಟ್ಟಿದ್ದೀವಿ ನಾವು. ನಮ್ಗೆ ಹೋಗೋದು ಗೊತ್ತಿಲ್ಲ. ಹೋಗೋದು ಗೊತ್ತಾಗೋಯ್ತು ಅಂದರೆ ಬರೋದು ಈಸಿ. ಬರೋದು ಹೋಗೋದು ಈಸಿ ಅಂತಂದರೆ ಈ ಕ್ರಿಯೇಷನ್ನೇ ಒಂದು ಆಟ. ಸೊ ಅಲ್ಲಿಗೆ ನೀನೇನಾಗ್ತೀಯ? ಚಿರಂಜೀವಿ ಅಂದ್ರೆ ಅರ್ಥ ಏನೋ? ಐ ಆಮ್ ಗಾಡ್ ಇಸ್ ಗ್ರೇಟ್. ಉಪೇಂದ್ರ ಅವ್ರ ಡೈಲಾಗು ತಮಾಷೆ ಅಲ್ಲ, ಸೀರಿಯಸ್ ಹೇಳ್ತಾರೆ, ಅದನ್ನೇ ಹೇಳ್ತಾರದು. ಈಗ ಇದಕ್ಕೆ ನೀನು ಎಷ್ಟು ಸಮಯ ಕೊಡ್ತೀಯ ಅಂತ ಬರೋದು ಆಟ ಎಲ್ಲವೂ. ಇದಕ್ಕೆ ನೀನು ಎಷ್ಟು ಸಮಯ ಕೊಡ್ತೀಯ? ನಾನು ಇಷ್ಟು ಕೊಟ್ಟೆ, ಇವಾಗ ಇದಕ್ಕೆ ಇಷ್ಟು ಕೋರ್ಸ್ ಥರ ಮಾಡ್ಬೋದಾ, ಇದನ್ನ ಇಷ್ಟು ದಿನದಲ್ಲಿ ಇದನ್ನು ಕಲಿಬೋದಾ, ಹಂಗೆ ಮಾಡ್ಬೋದಾ? ಹಂಗೆ ಅಷ್ಟು ಈಸಿಯಾಗಿ ಆಗಂಗಿದ್ರೆ ಎಲ್ಲರೂ ಇವಾಗ ಆರ್ಟ್ ಆಫ್ ಲೀವಿಂಗ್ ಎಲ್ಲ ಕಲ್ತ್ಬಿಡ್ಬೋದಾಗಿತ್ತು. ಯಾಕೆ ಕೆಲವ್ರು ಮಾತ್ರ ಅಷ್ಟು ಬೆಳವಣಿಗೆಯವರಾಗಿದ್ದಾರೆ ಈಗ? ಅದಕ್ಕೆ ಆ ಥರದ ಪುಸ್ತಕಗಳು ನಾವು ಓದಾಗ ಇದನ್ನು ಆಗಿಸ್ದವ್ರು ಇದ್ದಾರಲ್ಲ. ಈಗ ಯೋಗಿ ಆತ್ಮಕಥೆ, ಆಟೋಬಯೋಗ್ರಫಿ ಆಫ್ ಎ ಯೋಗಿ, ಎಲ್ರಿಗೂ ಹೇಳ್ಬಿಡ್ತಾನೆ ಅವ್ರು. ನಾಳೆ ನಾನು ಇಷ್ಟು ಗಂಟೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋಗಿದ್ದವರು. ನಾನು ನೀವು ಎಲ್ಲ ಹೋಗ್ಬೇಕು ಅಂತ ಮನೇಲಿ ಹೇಳ್ಬಿಟ್ಟು ಹೋಗಲ್ವ, ಹಂಗೆ ಹೇಳ್ಬಿಟ್ಟು ಹೋಗಿದ್ದವರು. ಸೊ ಅವ್ರು ಹೋಗಿದ್ದಾರೆ ಅಂದ್ರೆ ಅರ್ಥ ಏನು? ಬರೋದು ಗೊತ್ತು ಅಂತ ಅವ್ರಿಗೆ. ಬರೋದು ಹೋಗೋದೇ ಗೊತ್ತಿರೋ ನನಗೆ ಭಯ ಏನು ಬಂತು? ಡೋಂಟ್ ಯು ಥಿಂಕ್ ನಿರ್ಭಯ ಈಸ್ ದ ಅಲ್ಟಿಮೇಟ್ ವೆಪನ್ ಫಾರ್ ಯು? ಇಸ್ ದಟ್ ಸೋ ಈಸಿ? ಇಟ್ಸ್ ನಾಟ್ ಈಸಿ. ಈಸಿ ಅಂತ ಯಾರು ಹೇಳಿದ್ದು? ಬಟ್ ನಾನು ಹೇಳ್ತಾ ಇರೋದು ಅದು ಇದೆ ಅಂತ ಹೇಳ್ತಾ ಇರೋದು. ಭಯದಲ್ಲೇ ಜೀವನ ಮಾಡ್ಕೊಂಡು ಸಾಯ್ಬೇಕಲ್ಲ ಕೊನೆವರೆಗೂ. ನೀನು ಎಷ್ಟು ಸೆಕ್ಯೂರಿಟಿನಾರು ಹೇಳಿ, ನೀವು ಟೆಲ್ ಮಿ. ಇವಾಗ ಓಕೆ, ಒಂದು ಆಟ ಆಡೋಣ ಸುಮ್ಮನೆ. ಒಂದು ಆಟ. ಓಕೆ, ನಿಮ್ಮ ಫುಲ್ ನೇಮ್, ನಿಮ್ಮ ಸರ್ನೇಮ್ ಏನು ಹೇಳಿ? ಡ್ಯಾಡಿಯಸ್ ಫುಲ್ ನೇಮ್ ಹೇಳಿ. ಭಾವನಾ ನಾಗಯ್ಯ. ಈಗ ಭಾವನಾ ನಾಗಯ್ಯ ಹುಟ್ಟಿದ್ರು. ನೆಕ್ಸ್ಟ್ ಏನಾಯಿತು? ಬೆಳೆದೆ. ಆಮೇಲೆ ಬೆಳೆದೆ. ಆಮೇಲೆ ಸ್ಟೆಪ್ ಆಗಿ ಬನ್ನಿ. ಓಕೆ, ಓದಿದೆ. ಆಮೇಲೆ ಜಾಬು. ಆಮೇಲೆ ಮೇ ಬಿ ಡೆತ್. ನೆಕ್ಸ್ಟ್ ಅಲ್ಲಿವರೆಗೂ ಹೋಗಬೇಡಿ. ಲೈಫ್ ಸ್ಟೈಲ್ ಹೇಳ್ಕೊಂಬನ್ನಿ. ಏನೇನು ಅಚೀವ್ಮೆಂಟ್ಸ್ಗಳು ಏನೇನಿದೆ ಹೇಳ್ಕೊಂಬನ್ನಿ. ಆಮೇಲೆ ಓಕೆ, ಕಾಲೇಜ್ ಮುಗೀತು, ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ಮನೆ, ಕಾರು, ಆಮೇಲೆ ಅಪ್ಪನ ಜೊತೆ ಓಡಾಟ. ಆಮೇಲೆ ಈಗ ಸದ್ಯಕ್ಕಷ್ಟೇ. ಓಕೆ, ಇದೆಲ್ಲದರಲ್ಲೂ ಹಂಗಾರೆ ಬರೀ ಹ್ಯಾಪಿನೆಸ್ ಒಂದೇ ಇತ್ತಾ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾ? ಮಿಕ್ಸ್ಡ್ ಅಲ್ವಾ? ಸೊ ಇದೆಲ್ಲ ಆಮೇಲೆ ಕೊನೆಗೊಂದು ಆಮೇಲೆ ಬರುತ್ತಲ್ಲ. ಅಲ್ಲಿ ಕೇಳೋದು ನಾವು ಆಮೇಲೆ
ಆಮೇಲೆ ಏನಪ್ಪ ಕತೆ ಅಂತ ಅಲ್ಲಿದೆ ಈ ಸಿಲೆಬಸ್. ಸೊ ಆರ್ಟ್ ಆಫ್ ಲೀವಿಂಗ್, ಇಲ್ಲಿಯೇ VING. ಇದು ನಮ್ಮ ಗುರುಗಳು ಹೇಳ್ತಾ ಇದ್ದು. ಅದುವೇ ಅಂತ ಒಂದು ಪುಸ್ತಕ ಇದೆ. ಅದುವೇ ಅಂತ ಭಾಳ ಚೆನ್ನಾಗಿದೆ ಪುಸ್ತಕ. ಅದು 2 ಪಾರ್ಟಲ್ಲಿದೆ. ಅದನ್ನ ಇನ್ನೂ ಓದ್ತಾ ಇದ್ದೀನಿ ನಾನು. ಅದೆಲ್ಲ ಅವರು ಹೇಳ್ತಾರೆ, ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಪ್ರತಿದಿನ ಇವಾಗ ನಾವು ಮಾಡ್ತಾ ಇದ್ದೆಲ್ಲವೂ ಇನ್ಸೆಕ್ಯೂರಿಟಿ. ನಾನು ಬೆಳಿಬೇಕು, ನಾನು ಓದಬೇಕು, ನನ್ನ ಮನೆ ಎಲ್ಲವೂ ಏನಾಗ್ತದೆ ಇದಕ್ಕೆ ಸೀಮಿತವಾಗ್ತಿದೆ. ಎಲ್ಲ ನನಗೆ ಕಂಫರ್ಟ್ ತಾನೇ ನೋಡ್ತಾ ಇರೋದು. ಕಾರ್ ಅಪ್ಗ್ರೇಡ್ ಯಾಕೆ ಮಾಡ್ಕೊತೀವಿ? ಕಂಫರ್ಟ್. ಯು ಆರ್ ವೇರಿಂಗ್ ಎ ಸ್ಯಾರಿ, ಐ ಆಮ್ ವೇರಿಂಗ್ ದಿ ಶರ್ಟ್, ಕಂಫರ್ಟು. ಈಗ AC ಇಲ್ಲಿ ಯಾವುದೋ ಒಂದು ಟೆಂಪ್ರೇಚರ್ ನೋಡ್ತಾ ಇದೆ, ಚೂರು ಕಮ್ಮಿ ಆದರೂ ಆಗಲ್ಲ, ಆಫ್ ಮಾಡಿದ್ರೂ ಆಗಲ್ಲ. ಕಂಫರ್ಟು. ಇಷ್ಟೇ ಕಂಫರ್ಟ್ ಆಗಿರುತ್ತೆ ಹೊರಗಡೆ ಪ್ರಪಂಚ. ಚಾಲೆಂಜ್ ಇರಲ್ವ ಲೈಫಲ್ಲಿ. ಆಮೇಲೆ ಓಕೆ, ನಾನು ಎಲ್ಲದನ್ನೂ ದಾಟಿ ಬಂದೆ. ಯಾವಾಗಲೂ ಯಾರ್ದೋ ಕಪಿ ಮುಷ್ಟಿಲ್ ನಾನು ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇಲ್ವಾ? ಐ ಆಮ್ ಆನ್ಸರಬಲ್ ಟು ಸಂಬಡಿ. ಆಮ್ ಐ ಫ್ರೀ ಇನ್ ಮೈ ಲೈಫ್? ಐ ಥಿಂಕ್ ಐ ಆಮ್ ಫ್ರೀ. ಓಕೆ. ಎಂಥ ದೊಡ್ಡ ಬಾಸ್ ಆಗಲಿ, CEO ನಾವು, ಹಿ ಈಸ್ ಆಲ್ಸೋ ಆನ್ಸರಬಲ್ ಟು ಸಂಬಡಿ. ಇದು ಎಲ್ಲಿ ತನಕ ಇದು? ಸೊ ಅದನ್ನೇ ಹೇಳಿದ್ನಲ್ಲ, ಆಟ ಸಾಮಾನು ಚೆನ್ನಾಗಿರೋರ್ಗೂ ಇದು ಚೆನ್ನಾಗಿದೆ ಅಂತ ಅನ್ನಿಸುವಂಥ ಒಂದು ಕತೆ. ಆಟ ಸಾಮಾನು ಮುರಿದಾಗ, ಅದು ಪಿಕ್ಚರ್ ಬಿಟ್ಟಾಗ, ವಾಟ್ ನೆಕ್ಸ್ಟ್? ಇದಕ್ಕೆ ನಾನು ಪ್ರಿಪೇರೇ ಇರಲಿಲ್ವಲ್ಲ. ಸೊ ಯು ಆರ್ ಪ್ರಿಪೇರ್ಡ್? ಐ ಆಮ್ ನಾಟ್ ಪ್ರಿಪೇರ್ಡ್. ಓಕೆ. ಐ ನೋ ದಟ್ ದಿಸ್ ಟಾಯ್ ಇಸ್ ಗೋಯಿಂಗ್ ಟು ಬ್ರೇಕ್ ಸಮ್ ಡೇ. ಐ ಆಮ್ ಪ್ರಿಪೇರ್ಡ್ ಅಂದರೆ ಮೆಂಟಲಿ ಪ್ರಿಪೇರ್ಡ್. ಓಕೆ. ಪ್ರಿಪೇರ್ಡ್ ಅಂತ ಅನ್ನೋಕ್ಕಾಗಲ್ಲ. ಪ್ರಿಪರೇಷನ್ ಅದೆಷ್ಟು ಲೈಫ್ ತೊಗೊಳುತ್ತೋ ಗೊತ್ತಿಲ್ಲ, ತೊಗೊಳುತ್ತೆ. ಬಟ್ ಐ ಆಮ್ ವೆರಿ ಶ್ಯೂರ್ ದಟ್ ಒನ್ ಡೇ ಇಟ್ ವಿಲ್ ಹ್ಯಾಪನ್. ಈ ಲೈಫ್ ಅಂತ ನಾನು ಹೇಳಲಾರೆ. ಓಕೆ. ಅದೆಲ್ಲ ಪ್ರಾಮಿಸ್ ಮಾಡಿ ಚಾಲೆಂಜ್ ಮಾಡಿ ರಜನಿಕಾಂತರ ನನ್ನ ಟ್ರ್ಯಾಕ್ ಸಪ್ರೇಟು ಸಿನಿಮಾ ಡೈಲಾಗ್ ಎಲ್ಲ ಹೊಡಿಲಾರೆ. ಯಾಕಂದರೆ ಇದಕ್ಕೆ ತುಂಬ ಅಷ್ಟು ಶ್ರದ್ಧೆ ಬೇಕು, ಅಷ್ಟು ಎಲ್ಲವೂ ಬೇಕು. ಸೊ ಈಗ ಇದ್ರ ಮಧ್ಯೆ ನಮಗೆ ಚಾಲೆಂಜಸ್ ಬರ್ತಾ ಹೋಗುತ್ತೆ. ಅದೇನು ಅಂದರೆ ನಿಮ್ಮನ್ನು ಟೆಸ್ಟ್ ಮಾಡೋಕ್ಕೆ ನೇಚರ್ ಕೊಡುವಂಥ ವಿಚಾರಗಳು. ನೋಡಿ ಏನಾಗುತ್ತೆ, ನೀವು ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಅಂತ. ನೀವು ನೋಡುವ ರೀತಿ ಚೇಂಜ್ ಆದರೆ ಆ ಕಾನ್ಸೆಪ್ಟೇ ಬೇರೆ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಯಾವಾಗ ನಿಮಗೆ ಇವಾಗ ನಿಮಗೆ ಪಾಠ ಮಾಡಿ ಲೈಫಲ್ಲಿ ಒಂದು ಉದಾಹರಣೆ ಕೊಡಿ, ದೃಷ್ಟಿ ಬದಲಾಯಿಸು ದೃಶ್ಯ ಬದಲಾಯಿತು ಅಂತ. ಏನೆಂದು ಹೇಳ್ಬೋದು. ಇವಾಗ ನನ್ನ ಪ್ರೊಫೆಷನಲ್ಲಿ ಬಂದಾಗ ಅಂದ್ಕೊಂಡಿದ್ದು ಸರಿಯಾಗಿ ಆ ಮಟ್ಟದಲ್ಲಿ ನಾನಿದ್ದಾಗ, ಟೀನ್ಸಲ್ಲಿದ್ದಾಗ, ಚಿಕ್ಕ ವಯಸ್ಸಲ್ಲಿ ಬಂದ ಆಫರ್ ದೊಡ್ಡವನಾದಾಗ ಬಂದಿಲ್ಲ ಅನ್ನೋ ಥರದ್ದು ಒಂದಿರ್ಬೋದು. ಆಮೇಲೆ ಅದೇ ಟೀನಲ್ಲಿ ಇನ್ನೊಂದು ಚೂರು ಮೇಲಕ್ಕೆ ಬಂದಾಗ ಒಂದು ಲವ್ ಸ್ಟೋರಿ, ಚೆಲುವಿನ ಚಿತ್ತ ಥರ ಒಂದು ನಮ್ಮದು ಲೈಫಲ್ಲಿ ಒಂದು ಲವ್ ಸ್ಟೋರಿ ಆಗಿ ಕಾಲೆತ್ಕೊಂಡು ಮುಂಗಾರು ಮಳೆ ಸೀನ್ ಆಗಿದ್ದಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ನಿಮ್ಗೆ ಎಮೋಷ್ನಲ್ ಪಂಚಿಂಗ್ಗಳು ಇವು ಲೈಫಲ್ಲಿ. ಅದಕ್ಕೆ ತಾನು ಇವತ್ತಿಗೂ 4-5 ಕತೆ ಮೇಲೆ ಎಲ್ಲ ಸಿನಿಮಾ ನಿಂತಿರೋದು. ಯಾವ ಸಿನಿಮಾ ತೊಗೊಂಡು ನೀವು ಒಂದು ಲವ್, ಇಲ್ಲ ಅಂದರೆ ಹಾರರು, ಮೈತೋ, ಡ್ರಾಮಾ, ಫ್ಯಾಮಿಲಿ ಡ್ರಾಮಾ, ಸಸ್ಪೆನ್ಸ್, ಇನ್ನೇನು 7-8 ಜಾನರ್ ಇದೆ ಅಂತಾರಲ್ಲ, ಅಷ್ಟೇ ತಾನು ಇರೋದು. ಇದು ಆಗಿ ರಿಪಿಟೇಷನ್ ಆಗಿ ನಾನೇನಾದೆ, ಈ ಟಾಯ್ ಜೊತೆ ಆಟ ಆಡ್ತಾ ಇದ್ದಿದ್ದು ಮಗುವಿಂದ ಶಿಫ್ಟ್ ಆಗ್ಬಿಟ್ಟೆ ನಾನು. ಇದೇನೋ ಇದೆ ಅಜ್ಜಿ, ಇದು ಬಿಚ್ಚು ನೋಡ್ಬೇಕು, ಇದು ಸರಿ ಹೋಗ್ತಾ ಇಲ್ಲ ಲೈಫು, ಇದು ವರ್ಕೌಟೇ ಆಗ್ತಲ್ಲ, ಇದು ನಾನೇ ರಿಪೇರಿ ಮಾಡ್ಕೊಂಡ್ಬಿಡ್ತೀನಿ. ಯಾವ ಏಜಲ್ಲಿ ಈ ಜ್ಞಾನೋದಯ ಆಗಿದ್ದು? ಇದು 2021. ಸೊ ಬೈ ದ ಟೈಮ್ ಆಫ್ 26 ಮದುವೆ ಆಯಿತು. ಅಂದರೆ ಅಲ್ಲಿಗೆ ಸ್ಟಾರ್ಟ್ ಆಗಿತ್ತು, 2021ಇಂದ ಸ್ಟಾರ್ಟ್ ಆಗಿತ್ತು 26 ಅಷ್ಟೊತ್ತಿಗೆ. ಆದರೆ ಇವೆಲ್ಲವೂ ಇದ್ದಿದ್ದರಿಂದನೇ ಇವತ್ತಿಗೂ ಈಗ ಕೇಳ್ಬೋದು, ನಾ ಆಮ್ 42 ನಾವು, ಹಂಗಂತ ಇವಾಗೆಲ್ಲ ಬಿಟ್ಬಿಟ್ಟು ನಾನು ದಂಡ ಕಮಾಂಡ್ಲ ಇಟ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಅದಲ್ಲ, ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು ಅನ್ನೋದೇ ಸಿಲೆಬಸ್ ಅಂತ ಗೊತ್ತಾಗಿದ್ದು ನಮ್ಗೆ ಇವಾಗ. ಓಕೆ, ಅದರಲ್ಲಿ ಹೆಂಗಿರಬೇಕು ಅನ್ನೋದು, ಅದರಲ್ಲಿ ಹೆಂಗಿರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.